ನಮಸ್ಕಾರ ಡಾಕ್ಟರ್ ಆಂಜನಪ್ಪ. ಹದಿಹರೆಯದ ಮಕ್ಕಳ ಸಂಕಷ್ಟಗಳಿಗೆ ತುಂಬ ಜನ ಆನ್ಸರ್ ಮಾಡಲ್ಲ. ತಂದೆ ತಾಯಿಗಳು ಅವರಿಗೆ ಗೈಡೆನ್ಸ್ ಕೊಡಲ್ಲ. ಎಲ್ಲೋ ಒಂದು ಕಡೆ ಸೆಕ್ಸ್ ಎಜುಕೇಷನಲ್ಲಿ ಅವ್ರಿಗೆ ಉತ್ತರ ಸಿಗಲ್ಲ. ಸರ್ವೇ ಸಾಮಾನ್ಯವಾದ ಒಂದು ಅಭ್ಯಾಸ ಮಕ್ಕಳಲ್ಲಿ ಅಂದರೆ ಹಸ್ತಮೈಥುನ. ಇದು ನನ್ನ ಸಬ್ಜೆಕ್ಟು ಕೂಡ. ನಾನು MBBS ಓದೋವಾಗೆ ಫಾರೆನ್ಸಿಕ್ ಮೆಡಿಸನ್ನಲ್ಲಿ ಈ ಸೆಕ್ಸ್ ಪರ್ವರ್ಷನ್ನಲ್ಲಿ ಹಸ್ತಮೈಥುನ ಕೂಡ ಒಂದು ಬರುತ್ತೆ. ಇನ್ಫ್ಯಾಕ್ಟ್ ನನ್ನ ಪ್ರೊಫೆಸರ್ ಅವಾಗ ಹೇಳೋರು, ಹಸ್ತಮೈಥುನ ಯಾರಾದರೂ ಮಾಡ್ಕೊಳ್ಳಲ್ಲ ಅಂದರೆ ಈ ಮಸ್ಟ್ ಬಿ ಎ ಟೆರಿಬಲ್ ಲಯರ್ ಆರ್ ಈ ಮಸ್ಟ್ ಬಿ ಗಾಡ್. ಈ ಕೆನಾಟ್ ಬಿ ಗಾಡ್. ಯಾಕಂದರೆ ದೇವರು ಕೂಡ ಒಂದೊಂದು ಸಾರಿ ಹಸ್ತಮೈಥುನ ಮಾಡ್ಕೊಂಡಿರ್ತಾನೆ ಅನ್ನೋ ರೀತಿಯಲ್ಲಿ ಪಾಠ ಮಾಡೋರು. ಇದನ್ನು ಮಾತಾಡಬೇಕಾದ್ರೇ ಮುಜುಗರ ಅನಿಸುತ್ತೆ. ಆದರೆ ಅನ್ಫಾರ್ಚುನೇಟ್ಲಿ ಅನೇಕ ಮಕ್ಕಳು ಹಸ್ತಮೈಥುನ ಮಾಡ್ಕೋತಾರೆ. ಬಟ್ ಎಷ್ಟು ಸಾರಿ ಮಾಡ್ಕೋಬೇಕು, ಯಾವ ಮಾಡ್ಕೋಬೇಕು ಅದರಲ್ಲಿ ಸ್ಪೆಸಿಫಿಕೇಷನ್ ಇಲ್ಲ. ಬಟ್ ಮಾಡ್ಕೊಳ್ಳೋದು ತಪ್ಪ? ಡೆಫಿನೆಟ್ಲಿ ನಾಟ್. ಬಟ್ ಮಾಡಿಕೊಂಡ ಮೇಲೆ ಚಿಂತೆ ಮಾಡ್ತಾರಲ್ಲ, ನನ್ನ ವೀರ್ಯ 1 ತೊಟ್ಟು ವೀರ್ಯ 20 ತೊಟ್ಟು ರಕ್ತಕ್ಕೆ ಸಮಾನ ಅಂತ ಅಂದ್ಕೊಂಡು ಯಾರೋ ತಪ್ಪು ಮಾಹಿತಿ ನಿಮಗೆ ಕೊಟ್ಟಿರ್ತಾರೆ. ಅದರಿಂದ ಡಿಪ್ರೆಷನ್ಗೆ ಹೋಗ್ತೀರಿ. ಅದು ತಪ್ಪು ಅಂತ ನಾನು ಹೇಳ್ತೀನಿ. ಹಸ್ತಮೈಥುನ ಆ ವಯಸ್ಸಿನಲ್ಲಿ ಒಂದು ಸಹಜ ಕ್ರಿಯೆ. ಹೆಂಗೆ ನೀವು ಊಟ ಮಾಡ್ತೀರಿ, ನಿದ್ದೆ ಮಾಡ್ತೀರಿ, ಅದೇ ರೀತಿ ರಾತ್ರಿ ಹೊತ್ತು ಸ್ಖಲನ, ವೀರ್ಯ ಸ್ಖಲನ ಆಗೋದು ಮತ್ತು ಹಸ್ತಮೈಥುನ. ಅದರೊಳಗಾಗಿ ಹೆಣ್ಣು ಮಕ್ಕಳಲ್ಲೂ ಇದೆಯಾ ಅಂತ ತುಂಬ ಜನ ಆಶ್ಚರ್ಯಕರವಾಗಿ ಕೇಳ್ತಾರೆ. ಇನ್ನು ಕೆಲವರು ತಮಾಷೆ ಮಾಡ್ತಾರೆ. ಹೆಣ್ಮಕ್ಳು ಹಸ್ತಮೈಥುನ ಅಂದರೆ ತಮ್ಮ ಪ್ರೈವೇಟ್ ಪಾರ್ಟ್ನ ಕೈನಲ್ಲಿ ಸ್ಟಿಮ್ಯುಲೇಟ್ ಮಾಡ್ಕೊಳ್ಳೋದಕ್ಕೆ ಹಸ್ತಮೈಥುನ. ಅದರಿಂದ ಏನೋ ಒಂಥರ ಪ್ಲೆಷರ್ ಸಿಗುತ್ತೆ, ಟೆನ್ಷನ್ ರಿಲೀಸ್ ಆಗುತ್ತೆ. ಆದರೆ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಪರ್ಟಿಕ್ಯುಲರ್ಲಿ ಹೆಣ್ಣು ಮಕ್ಕಳಲ್ಲಿ ನಮ್ಮ ದೇಶದಲ್ಲಿ ಬಹಳ ಸಾರಿ ಋತುಮತಿಯಾದ ನಂತರ ಅಂದರೆ ಮೆಚ್ಯೂರ್ ಆದ ನಂತರ ಈ ಹೈಮನ್ ಎಲ್ಲೋ ಒಂದು ಕಡೆ ಕನ್ಯಾ ಪೊರೆ ಅಂತಾರೆ, ಅದು ಡ್ಯಾಮೇಜ್ ಆಗಬಾರ್ದು. ಆ ಡ್ಯಾಮೇಜ್ ಆಗಿದರೆ ಆಕೆ ಒರಿಜಿನಲ್ಲ ಅಂತ ತಪ್ಪು ಮಾತನಾಡ್ತಾರೆ. ದಯವಿಟ್ಟು ಸ್ಪೋರ್ಟ್ಸ್ ವುಮನ್ಗೆ ಹೈಮೆನ್ನು ಟೇರ್ ಆಗಿರುತ್ತೆ. ಎಷ್ಟೋ ಜನ ಹಸ್ತಮೈಥುನ ಮಾಡೋರಿಗೆ ಅದು ಟೇರ್ ಆಗಿರುತ್ತೆ. ಅದರಿಂದ ದಯವಿಟ್ಟು ಹಸ್ತಮೈಥುನದ ಬಗ್ಗೆ ನಿಮಗೆ ತಪ್ಪು ಕಲ್ಪನೆ ಬೇಡ. ಇದು ಇರುತ್ತೆ. ಬರ್ತಾ ಇದರಿಂದ ಮುಂದೆ ನಿಮ್ಮ ಮ್ಯಾರಿಡ್ ಲೈಫ್ನಲ್ಲಿ ನಿಮ್ಮ ಸೆಕ್ಸ್ ಲೈಫ್ಗೆ ಏನಾದರೂ ತೊಂದರೆ ಆಗುತ್ತಾ? ಡೆಫಿನೆಟ್ಲಿ ಏನೂ ಆಗಲ್ಲ. ನೀವು ಆ ಮದುವೆಯಾದ ನಂತರ ನಿಮ್ಮ ದಾಂಪತ್ಯ ಜೀವನಕ್ಕೂ ಇದಕ್ಕೂ ಯಾವ ರೀತಿಯ ಸಂಬಂಧ ಇಲ್ಲ. ನಮಸ್ಕಾರ.